ಅಂದರೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೆ, ನಾನು ಮಂಡ್ಯದವನು, ಮೈಸೂರಿಗೆ ಹೋಗ್ತಾ ಇದ್ದೆ. ಸೊ ನಾನು ಸರ್ವಿಸ್ ರೋಡಲ್ಲಿ ಇದ್ದೆ. ಸೊ ನಾನು ಹೋಗ್ತಾ ಇರ್ಬೇಕಾದ್ರೆ ಗ್ಲಾಸ್ ಇಷ್ಟೇ ಸ್ವಲ್ಪ ಇಳಿಸಿದ್ದೆ. ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು ಅಂದರೆ ದಡ್ಡ ದಡ್ಡ ಸೌಂಡ್ ಬಂತು. ನಾನು ಏನು ಆಳೋ ಸಡನ್ ಹಿಂಗೆ ಸೌಂಡ್ ಬರ್ತಿದ್ದಿಲ್ಲ ಅಂತ, ನಾನು ಎಲ್ಲ ಮಳೆ ಬರ್ತಿದೆ ಅಂತ ಅಂದ್ಬಿಟ್ಟು ನೋಡೋ ಸೈಡ್ ಮಿರರಲ್ಲಿ ನೋಡ್ತಿದ್ದಂಗೆ ಏನಾಯಿತು, ಆ ಕಡೆಯಿಂದ ಹೈವೇಯಿಂದ ಬರ್ತಿದ್ದಂಥ KSRTC ಬಸ್ಸು ಸಡನ್ನಾಗಿ ಈ ಕಡೆ ಸರ್ವಿಸ್ ರೋಡ್ಗೆ ಎಂಟರ್ ಆಯಿತು. ಸರ್ವಿಸ್ ರೋಡ್ಗೆ ಎಂಟರ್ ಆಗಿಬಿಟ್ಟು ನನ್ನ ಕಾರ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ, ಹೊಡ್ಕೊಂಡು ಹೋಗಿ ಹಳ್ಳಕ್ಕೆ ಬಿದ್ದ ಅವನು. ಹೌದೌದು, ಅವನು ಹೈವೇಯಿಂದ ಡಿವೈಡರ್ನ ಹೊಡ್ಕೊಂಡು ಬಂದು ನನ್ನ ಕಾರ್ಗೆ ಹೊಡೆದು ಹಳ್ಳಕ್ಕೆ ಬಿದ್ದಿರೋದು. ಸರ್ ನಂಗೆ ಸ್ಪೀಡ್ ಇತ್ತು ಏನಂತ ಗೊತ್ತಿಲ್ಲ, ನಂಗೆ ಸಡನ್ನಾಗಿ ಸೌಂಡ್ ಬಂತು, ಒಂದೇ ಸರಿ ಸೌಂಡ್ ಬಂತು. ನಾನು ಏನು ಇಷ್ಟೊಂದು ಸೌಂಡ್ ಬರ್ತಿದ್ದಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಬಸ್ಸು ಹಿಂದ್ಗಡೆಯಿಂದ ಬಂದು ನನಗೆ ನನ್ನ ಬಲಗಡೆ ಸೈಡ್ ಆದಂಗೆ ಹೊಡೆದ್ಬಿಟ್ಟು ಹಳ್ಳಕ್ಕೆ ಬೀಳ್ತದು. ಹೌದು, ಸ್ಕೂಟ್ರುಗಳು ಇತ್ತು, ಸ್ಕೂಟ್ರೂ ಟಚ್ ಮಾಡ್ಕೊಂಡು ಹೋಗಿ ಅಂದರೆ ಹೊಡ್ಕೊಂಡೇ ಹೋಗಿ ಬಿದ್ದಿರೋದು ಹಳ್ಳಕ್ಕೆ. ಇಲ್ಲ ಸರ್, ಸ್ಕೂಟ್ರ್ ಮೇಲೆ ಯಾರಿಲ್ಲ, ಎಲ್ಲರೂ ಆ್ಯಕ್ಚುಲಿ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸ್ಬಿಟ್ಟು ಹೋಗಿದ್ರು. ಸೊ ನಾನು ಬಂದು ಇಲ್ಲಿ ಇದಕ್ಕೆ ಹೊಡೆದಿದ್ದೀನಿ ನೋಡಿ, ಅದಕ್ಕೆ ಅವ್ನು ಬಂದು ಹೊಡೆದಿರೋ ಫೋರ್ಸ್ಗೆ ಬಂದು ಫ್ರಿಡ್ಜ್ಗೆ ಹೊಡೆದೆ. ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ, ಅವ್ನು ಬಂದು ಹೊಡೆದ ಫೋರ್ಸ್ಗೆ ನಾನು ಬಂದು ಇದು ಅದು. ಸರ್ ಬಸ್ಸಲ್ಲಿ ಕ್ರೌಡ್ ಇತ್ತು ಸರ್, ತುಂಬ ಇತ್ತು. ನಾನು ಎಷ್ಟು ಅಂತ ಕೌಂಟ್ ಮಾಡಿಲ್ಲ, ಬಟ್ ಲೋಡಾಗೇ ಇತ್ತು. ಸೊ ಬಟ್ ಐಡಿಯಾ ಇಲ್ಲ ಎಷ್ಟು ಜನ ಇದ್ರು ಅಂತ ಅಂದ್ಬಿಟ್ಟು. ಗಂಭೀರವಾಗಿ ಗಾಯ ಆಗಿದೆ. ಸೊ ಅವರೆಲ್ಲ ಆ್ಯಂಬುಲೆನ್ಸಿಗೆ ಕರ್ಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಒಂದು 8 ರಿಂದ 12 ಜನನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಸರ್ ಕ್ರಿಟಿಕಲ್ ಏನಂತ ನಂಗೆ ಐಡಿಯಾ ಇಲ್ಲ ಸರ್, ಯಾಕಂದರೆ ಕೆಲವ್ರಿಗೆ ಬೆನ್ನಲ್ಲಿ ಏಟಾಗಿತ್ತು, ಕೆಲವ್ರಿಗೆ ರಕ್ತ ಬರ್ತಾ ಇತ್ತು, ಕೆಲವ್ರಿಗೆ ಕೈ ಆಡ್ಸೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಐಡಿಯಾ ಇಲ್ಲ ಎಷ್ಟು ಏನು ಕ್ರಿಟಿಕಲ್ ಅದು ಏನಂತ ಅಂದ್ಬಿಟ್ಟು ಹಾಸ್ಪಿಟಲ್ ಹೋಗೋದಾಗ ಅವ್ರಿಗೆ ಗೊತ್ತಾಗುತ್ತೆ. ಖಂಡಿತ ಸರ್, ಅಲ್ಲಿಂದ ಸ್ವಲ್ಪ ರೈಟ್ಗೆ ಡಿವೈಡ್ರಿಗೆ ಏನಾರು ಹೊಡೆದಿದ್ರೆ ಖಂಡಿತ ಅದು ಮೇಜರ್ ಇದಾಗಿರ್ತಿತ್ತು. ಬಟ್ ಸರ್ ಕಾರ್ಗೆ ಸರ್ ಯೋಚನೆ ಮಾಡಿ, ಈ ಕಡೆ ಬರ್ತಿರೋ ವೆಹಿಕಲ್ಗೆ ಅವ್ನು ಬಂದು ಈಗ ನಾವು ಹಿಂಗೆ ಡಿಚ್ ಮಾಡ್ತೀವಲ್ಲ, ಆ ಥರ ಹೊಡ್ಕೊಂಡು ಹೋಗಿರೋದು. ಅವನು ಹೊಡೆದಕ್ಕೆ KSRTCಗೆ ಅಷ್ಟು ಹೆವಿ ವೆಹಿಕಲ್ಲು ಬಂದು ನಮ್ಗೆ ಟಚ್ ಮಾಡಿರೋದಕ್ಕೆ ನಾನು ಅವಾಯ್ಡ್ ಮಾಡೋಕ್ಕಾಗಿಲ್ಲ. ನಾನು ಆದಷ್ಟು ಟ್ರೈ ಮಾಡಿದೆ, ಸೈಡ್ಗೆ ಹೊಡ್ಕೊಂಡು ಅವನು ಹೋಗಿ ಹಳ್ಳಕ್ಕೆ ಬಿದ್ದಿದ್ದಾನೆ. ಸರ್ ಟರ್ನ್ ಏನಾರಾಗಿರಲಿ ಸರ್, ಅವನು ಡಿವಿಯೇಷನ್ ಹೈವೇ ಬಂದಮೇಲೆ ಹೈವೇಯಿಂದ ಬಂದಿದ್ದಾನೆ ಅಂದರೆ ಅದು ನೆಗ್ಲಿಜೆನ್ಸ್, ಡ್ರೈವಿಂಗ್ ನೆಗ್ಲಿಜೆನ್ಸ್ ಅಂತಲೇ ಅರ್ಥ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಅದೇ ಗೊತ್ತಿಲ್ಲ ಸರ್, ಅದು ಏನಂತ ಅಂದ್ಬಿಟ್ಟು ನೆಗ್ಲಿಜೆನ್ಸೋ ಅಥವಾ ಫಾಸ್ಟೋ ಡೌನ್ ಇದೆ, ಅವ್ನು ಹೇಗೆ ಫಾಸ್ಟಾಗಿ ಬಂದ ಏನಂತ ಅಂದ್ಬಿಟ್ಟು ಐಡಿಯಾ ಇಲ್ಲ. ಸೊ ಫುಲ್ ಫಾಸ್ಟಲ್ಲಿ ಇದ್ದ, ಬಂದು ಹೊಡ್ಕೊ ಬಂದಿದ್ದೆ, ಕಂಟ್ರೋಲ್ ಆಗಿಲ್ಲ ಅವನಿಗೆ. ಸರ್ ನಾನು ಒಬ್ಬನೇ ಇದ್ದೆ, ನವೀನ್ ಕುಮಾರ್ ಅಂತ, ಮಂಡ್ಯದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.